ಅಹಮದಾಬಾದ್ನ ವಿಮಾನ ಪತನ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಹಲವು ಮಾಹಿತಿಗಳು ಹೊರಬಿದ್ದಿದೆ. ನೋಡಿ, ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಸಿಗ್ತಾ ಇದೆ. ತನಿಖೆ ವೇಳೆ ಹಲವು ಮಾಹಿತಿಗಳು ಹೊರಬೀಳ್ತಾ ಇದೆ. ಸೊ ಅದ್ರದ್ದು ಬಹಳ ಮುಖ್ಯವಾಗಿ ಟೇಕ್ ಆಫ್ ನಾರ್ಮಲ್ ಸ್ಟೇಬಲ್ ಆಗಿತ್ತಂತೆ. ಟೇಕ್ ಆಫ್ನಲ್ಲಿ ಯಾವುದೇ ಅಸಹಜ ಪ್ರಕ್ರಿಯೆಗಳು ಕಂಡು ಬಂದಿರಲಿಲ್ಲ. 7 ರಿಂದ 12 ಸೆಕೆಂಡ್ನವರೆಗೂ ಹಾರಾಟದ ಮೇಲೆ ತನಿಖೆಯನ್ನು ನಡೆಸಲಾಯಿತು. 8ನೇ ಸೆಕೆಂಡ್ನ ನಂತರ ವಿಮಾನ ಹಾರಾಟದಲ್ಲಿ ಅಸಹಜತೆ ಪತ್ತೆಯಾಗಿದೆ, ಅಂದರೆ ಅಬ್ನಾರ್ಮಲಿಟೀಸ್ ಕಂಡು ಬಂದಿದೆ. 8 ಸೆಕೆಂಡ್ನ ನಂತರವೇ ವಿಮಾನ ಹಾರಾಟದಲ್ಲಿ ಏರುಪೇರಾಯಿತು. ರನ್ವೇ ಸ್ಟ್ರಿಪ್ ಇರುತ್ತಲ್ವಾ ಏರ್ಪೋರ್ಟ್ದು, ಸೊ ಇಲ್ಲಿದು ಅಹಮದಾಬಾದ್ನ ರನ್ವೇ ಬಂದು ಆಲ್ಮೋಸ್ಟ್ 3505 ಮೀಟರ್ ಇದೆ. ಸೊ ಇಲ್ಲಿ ವಿಮಾನ ಟೇಕ್ ಆಫ್ ಆಗಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅನ್ನೋದು ಈಗ ಸಿಗ್ತಾ ಇರೋ ಮಾಹಿತಿ. ಬಟ್ ಟೇಕ್ ಆಫ್ ಆದ ಸೆಕೆಂಡ್ಸ್ಗಳಲ್ಲಿ ಪ್ರಾಬ್ಲಮ್ ಕಾಣಿಸೋದಕ್ಕೆ ಶುರುವಾಯಿತು ಅನ್ನೋದು ಇಂಟರ್ನಲ್ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಲ್ಮೋಸ್ಟ್ ಈ 650 ಅಡಿಗಿಂತ ಹೆಚ್ಚಿಗೆ ಅದು ಫ್ಲೈ ಆಗಕ್ಕಾಗಿರಲಿಲ್ಲ ಏರ್ಲೈನು. ಯಾವ ಕಾರಣಕ್ಕಾಗಿ ಅನ್ನೋದು ಒಂದು ಪ್ರಶ್ನೆ ಇತ್ತು. ಸೊ 650 ಅಡಿ ಹೋಯ್ತು ಅಂದಾಗಲೇ ಒಂದು ಕನ್ಫರ್ಮೇಷನ್ ಇತ್ತು, ರನ್ವೇನಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಟೇಕ್ ಆಫ್ನಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ. ಬಟ್ ಎಲ್ಲಿಂದ ಅಬ್ನಾರ್ಮಲಿಟೀಸ್ ಕಾಣೋದಕ್ಕೆ ಶುರುವಾಯಿತು? ಆಮೇಲೆ ಇದು ಹ್ಯೂಮನ್ ಎರರ್ ಮಿಸ್ಟೇಕಾ ಅಥವಾ ಟೆಕ್ನಿಕಲ್ ಎರರ್ ಮಿಸ್ಟೇಕಾ? ಯಾವ ಆಯಾಮದಲ್ಲಿ ತನಿಖೆ ನಡೀತಾ ಇದೆ? ಮಮತಾ, ಸಹಜವಾಗಿ ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ 4-5 ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ. ಮುಖ್ಯವಾಗಿ ಬೇಸಿಕ್ ಆಗಿ ತನಿಖೆ ನಡೆಯುವಂಥದ್ದು ಪೈಲಟ್ನ ಅಚಾತುರ್ಯ ಅಥವಾ ಕರ್ತವ್ಯ ಲೋಪ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಮೊದಲಿಗೆ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಇದರಲ್ಲಿದ್ದಂಥ ಪೈಲಟ್ಗೆ 8000 ಗಂಟೆಗೂ ಹೆಚ್ಚು ಕಾಲ ವಿಮಾನ ಹಾರಾಟ ಮಾಡಿದಂಥ ಅನುಭವ ಇತ್ತು. ಹೀಗಾಗಿ ಪೈಲಟ್ನ ಸಮಸ್ಯೆ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇದು ಒಂದು. ಇನ್ನು ಎರಡನೇದ್ದು ಟೆಕ್ನಿಕಲ್ ಎರರ್ ಏನಾದರೂ ಕಂಡು ಬರ್ತಾ ವಿಮಾನದಲ್ಲಿ ಅಥವಾ ಮುಂಚಿತವಾಗಿ ಏನಾದರೂ ಇತ್ತಾ ಅಥವಾ ಟೇಕಪ್ ಸಂದರ್ಭದಲ್ಲಿ ಏನಾದರೂ ಪೈಲಟ್ ಗಮನಕ್ಕೆ ಬಂದಿತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಇಂಜಿನ್ ಏನಾದರೂ ಫೇಲ್ಯೂರ್ ಆಗಿತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಒಂದಿಷ್ಟು ಏನು ತನಿಖೆಗಳು ನಡೀತಾ ಇದ್ದಾವೆ. ನೋಡಿ, ಈಗ ಕ್ರ್ಯಾಶ್ ಆಗಿರುವಂಥ ವಿಮಾನ ಏನಿದೆ ಅದು ಡ್ವಿಲ್ ಇಂಜಿನ್ ಇರುವಂತಹ ಏನು ವಿಮಾನ ಆಗಿರುವಂಥದ್ದು. 2 ಇಂಜಿನ್ಗಳಿತ್ತು. 2 ಇಂಜಿನ್ಗಳು ಏಕಕಾಲಕ್ಕೆ ಸಾಮಾನ್ಯ ರೀತಿಯಲ್ಲಿ ಫೇಲ್ಯೂರ್ ಆಗಲ್ಲ. ಒಂದು ಇಂಜಿನ್ ಫೇಲ್ ಆದರೆ ಇನ್ನೊಂದು ಇಂಜಿನ್ ಸಹಜವಾಗಿ ಕೆಲಸ ಮಾಡ್ತಾ ಇರುತ್ತೆ. ರೇರ್ ಟೈಮ್ಗಳಲ್ಲಿ 2 ಇಂಜಿನ್ಗಳು ಫೇಲ್ ಆಗುವಂಥದ್ದು, ಕ್ರ್ಯಾಶ್ ಆಗುವಂಥದ್ದು. ಸೊ ಈ ವಿಮಾನದಲ್ಲಿ 2 ಇಂಜಿನ್ಗಳು ಏಕಕಾಲದಲ್ಲಿ ಫೇಲ್ ಆದ್ವಾ? ಒಂದು ವೇಳೆ ಫೇಲ್ ಆಗಿದ್ರೆ ಅದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ನೋಡಿ, ಈಗ ಪ್ರಾಥಮಿಕ ತನಿಖೆಯಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಅದು ಏನು ಅಂದ್ರೆ, ಫ್ಲೈಟ್ ಟೇಕ್ ಆಫ್ ಆಗಬೇಕಾದಂಥ ಸಂದರ್ಭದಲ್ಲಿ ಸಹಜ ಸ್ಥಿತಿಯಲ್ಲಿತ್ತು, ಸಾಮಾನ್ಯ ಸ್ಥಿತಿಯಲ್ಲಿತ್ತು. ಫ್ಲೈಟ್ ಟೇಕ್ ಆಫ್ ಆದ 6 ರಿಂದ 8 ಸೆಕೆಂಡ್ನಲ್ಲಿ ಒಂದಿಷ್ಟು ತಾಂತ್ರಿಕ ದೋಷಗಳು ಕಂಡು ಬಂದವು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಕೇವಲ 600 ಫೀಟ್ನಷ್ಟು ಹೋದ ಮೇಲೆ ಇಮಿಡಿಯೇಟ್ ಆಗಿ ವಿಮಾನ ಕ್ರ್ಯಾಶ್ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇಷ್ಟು ಕಡಿಮೆ ಅವಧಿಯಲ್ಲಿ ವಿಮಾನ ಕ್ರ್ಯಾಶ್ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಎಲ್ಲರಿಗೂ ಇರುವಂತಹ ಒಂದು ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಅದನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥದ್ದು ಬ್ಲಾಕ್ ಬಾಕ್ಸ್ ನಲ್ಲಿ. ಯಾಕೆ ಅಂದ್ರೆ ಪೈಲಟ್ ಮತ್ತೆ ATC ನಡುವೆ ನಡೆದಿರುವಂತಹ ಸಂಭಾಷಣೆಗಳು ಕಡೆಯ ಹಂತದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಪೈಲಟ್ ಎದುರಿಸಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಬ್ಲಾಕ್ ಬಾಕ್ಸ್ ನ ರಿಕವರ್ ಮಾಡಿಕೊಂಡು ಅದನ್ನ ಡಿಕೋಡ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆಗೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಈಗ ತಜ್ಞರು ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳು ಅಥವಾ ಈ ಕ್ರ್ಯಾಶ್ ಆದಂಥ ರೀತಿ ಏನಿದಾವೆ ಅವುಗಳ ಮೇಲೆ ಒಂದಿಷ್ಟು ತಮ್ಮ ಒಪಿನಿಯನ್ಗಳನ್ನು ಕೊಡ್ತಿದ್ದಾರೆ. ಆದರೆ ನಿರ್ದಿಷ್ಟ ಕಾರಣ ಗೊತ್ತಾಗಬೇಕು ಅಂದ್ರೆ ಬ್ಲಾಕ್ ಬಾಕ್ಸ್ ನ ಡಿಕೋಡ್ ಮಾಡಬೇಕಾಗುತ್ತೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಆಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಂದ್ರೆ, ಟೆಕ್ನಿಕಲ್ ಎರರ್ನ ಸಾಧ್ಯತೆ ಕಡಿಮೆ ಯಾಕಿರುತ್ತೆ ಇಂಥ ವಿಮಾನ ದುರಂತದಲ್ಲಿ ಅಂದ್ರೆ, ಲಾಸ್ಟ್ ಮಿನಿಟ್ ತನಕ 150 ರಿಂದ 200 ಚೆಕ್ಸ್ ಆಗಿರುತ್ತೆ. ಅದಾದ್ಮೇಲೆ ಅಲ್ಲಿ ಟೇಕ್ ಆಫ್ ಆಗೋದಕ್ಕೆ ಬಿಡೋದು.